ಸ್ಟೇಟ್ ಪಾಲಿಟಿಕ್ಸ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಅನ್ನಲ್ಲ, ಆ ಸುದ್ದಿನೇ ನೋಡಿಕೊಂಡು ಉಳಿದ ಸುದ್ದಿಗಳಿಗೆ ಹೋಗೋಣ. ಏನೇನಾಗಿದೆ ಯೋಚನೆ ಮಾಡಿ. ನಾನು ಬರೀ ಕಾಂಗ್ರೆಸ್ಸಿಂದ ಅಷ್ಟೇ ಹೇಳ್ತಾ ಇದ್ದೀನಿ, ಆಡಳಿತ ಪಕ್ಷದ್ದು. ಶಾಸಕರುಗಳ ಒಂದು ತಂಡ ಹಲವು ವಿವಾದಗಳ ಮಧ್ಯದಲ್ಲೇ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸ ಮಾಡ್ತಾ ಇದೆ. ಹೈನುಗಾರಿಕೆ ತಿಳ್ಕೊಳಕ್ಕೆ ಹೋಗಿದ್ದಾರಂತಲ್ಲ ಅವರು. ಆಕಳುಗಳ ಹಾಲು ಹೆಂಗೆ ಕರೀತಾರೆ, ಎಷ್ಟು ಹಾಲು ಕೊಡ್ತವೆ, ಮೇಕೆ ಹೆಂಗೆ ಸಾಕ್ತಾರೆ, ಅದಕ್ಕೇನು ತಿನ್ನಿಸ್ತಾರೆ ಎಲ್ಲ ಅಧ್ಯಯನ ಮಾಡೋದಕ್ಕೆ ಹೋಗಿದ್ದಾರೆ. ಹೋಗಿ ಬರಲಿ ಪಾಪ, ಅವ್ರಿಗೊಂದು ರಿಲ್ಯಾಕ್ಸೇಷನ್ ಅನ್ನೋದು ಬೇಕಾಗುತ್ತೆ. ಬಟ್ ಹೋಗಿರುವವರೆಲ್ಲರೂ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಸಿದ್ದರಾಮಯ್ಯನವರಿಗೆ ನಿಷ್ಠರು ಅನ್ನುವ ಕಾರಣಕ್ಕಾಗಿ ಆ ಪ್ರವಾಸದ ಬಗ್ಗೆ ಬರೀ ಮಾಧ್ಯಮದಲ್ಲಷ್ಟೇ ಅಲ್ಲ, ದೆಹಲಿ ಕಾಂಗ್ರೆಸ್ನಲ್ಲೂ ಒಂದು ವಿಶೇಷ ಆಸಕ್ತಿ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗ್ತಾ ಇರುವ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ರಂತೆ. ಯಾರ್ಯಾರು ಹೋಗ್ತಾ ಇದ್ದೀರಿ, ಯಾರು ಕಳಿಸ್ತಾ ಇದ್ದೀರಿ, ನಿಮ್ಮ ಟಿಕೆಟ್ ನೀವೇ ಮಾಡ್ಕೊಂಡ್ರಾ, ಬೇರೆಯವ್ರು ಯಾರು ಮಾಡಿಕೊಟ್ರಾ, ಯಾರು ಹೋಗಿ ಅಂತ ಹೇಳಿದ್ರ ಅಂತೆಲ್ಲ ಕೇಳಿದ್ರಂತೆ. ಇರಲಿ, ಅದೊಂದು ಪ್ರವಾಸ ಅದರ ಪಾಡ್ಗದು ನಡೀತಾ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳ ವಿಶೇಷ ವೀಕ್ಷಕರಾಗಿ ನೇಮಕಗೊಂಡಿದ್ದಾರೆ. ಮೊನ್ನೆನೇ ಹೋದ್ರವರು ಕಾಮಾಖ್ಯ ದೇವಸ್ಥಾನದಲ್ಲಿ ಪ್ರಿಯಾಂಕಾ ಗಾಂಧಿಯವ್ರ ಜೊತೆಗೆ ಹೋಗಿ ಒಂದು ಪೂಜೆ ಮಾಡಿದ್ರು. ಹೆಂಗೆ ತಯಾರಿ ನಡೀತಾ ಇದೆ ಏನು ಅವ್ರು ನೋಡ್ಕೋತಾ ಇದ್ದಾರೆ ಅದನ್ನು. ಅದರ ಮಧ್ಯದಲ್ಲಿ ಇದೊಂದು ದಿಲ್ಲಿ ಭೇಟಿ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ಯಾರ್ಯಾರಿದ್ದಾರೆ ಫೋಟೋದಲ್ಲಿ? ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶಾಲು ಹೊದಿಸಿ ಬೊಕ್ಕೆ ಕೊಡ್ತಾ ಇರೋರು KN ರಾಜಣ್ಣ, ಮಾಜಿ ಸಚಿವರು, ಮಧುಗಿರಿ ಶಾಸಕರು. ಅವರ ಪಕ್ಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಈ ಸರ್ಕಾರದ ಅತ್ಯಂತ ಪ್ರಭಾವಿಗಳ ಪಟ್ಟಿ ಅಂತ ಮಾಡಿದರೆ ಮೊದಲ 5ರಲ್ಲೋ 3ರಲ್ಲಿ ಬರ್ತಾರೆ ರೀ ಇವರು. ಅದರಲ್ಲೇನು ಬರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಮುಖ್ಯಮಂತ್ರಿಗಳ ಮಗನೇ ಹೇಳಲಿಲ್ವಾ ನಮ್ಮ ತಂದೆ ಉತ್ತರಾಧಿಕಾರಿ ಆಗಬೇಕಾದವರು ಸತೀಶ್ ಜಾರಕಿಹೊಳಿ ಅವರು ಅನ್ನುವ ಸ್ಪಷ್ಟ ಅರ್ಥ ಬರುವಂಗೆ ಭಾಷಣನೇ ಮಾಡಲಿಲ್ವಾ? ಅವರಿದ್ದಾರೆ. ಉಳಿದಂತೆ ಇಬ್ಬರು ಶಾಸಕರಿದ್ದಾರೆ, ಕೋನರೆಡ್ಡಿ ಅವರು, ಇನ್ನೊಬ್ಬರು. ಈ ಭೇಟಿ ಇಲ್ಲಿ ಈ ಫೋಟೋದಲ್ಲಿರೋರಷ್ಟೇ ಅಲ್ಲ, ಅಲ್ಲಿಗೆ ಹೋಗಿರೋರು 5 ಜನ ಶಾಸಕರನ್ನ ಕರ್ಕೊಂಡು ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. 12 ಜನ ಬೇರೆ ಬೇರೆ ಜಿಲ್ಲೆಗಳ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ಹೋಗಿದ್ದಾರೆ. ಯಾಕೆ? ಸತೀಶ್ ಜಾರಕಿಹೊಳಿ ಅವರು ನಾನು CM ರೇಸಲ್ಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಲ CM ರೇಸ್ನಲ್ಲಿಲ್ಲ ಅಂತ ಅವ್ರು ಹೇಳಿದ್ದು. 2028ರ ಚುನಾವಣೆಯ CM ರೇಸ್ನಲ್ಲಿ ನಾನು ಇರ್ತೀನಿ, ಈ ಸಲ ಇಲ್ಲ ಅಂತ ಹೇಳಿದ್ದಾರೆ. ಅವರ ಅಷ್ಟೂ ಪ್ರಯತ್ನ ಇರೋದು KPCC ಅಧ್ಯಕ್ಷರಾಗುವುದಕ್ಕೆ. ಸಂಘಟನೆ ಕೈಗೆ ತಗೋಬೇಕು ಅಂತಾರೆ ಅವರು. 12 ಜನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಒಟ್ಟಿಗೆ ಕರ್ಕೊಂಡು ದಿಲ್ಲಿಗೆ ಹೋಗಿರೋದು, ಇವರು KPCC ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇರೋದು, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತೀರಾ? ಅರ್ಥ ಆಗೋರ್ಗೆ ಅರ್ಥ ಆಗುತ್ತದು. 5 ಜನ ಶಾಸಕರುಗಳನ್ನು ಜೊತೆ ಕರ್ಕೊಂಡು ಹೋಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ KN ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರಿಬ್ಬರು ಕೂತ್ಕೊಂಡು ಮಾತುಕತೆ ಮಾಡಿದ್ರಂತೆ. ಎಲ್ಲ ಹೇಳಿದಾರೆ ಅವರು, ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ, ಕಾಂಗ್ರೆಸ್ನಲ್ಲಿ ಏನೇನು ಆಗ್ತಾ ಇದೆ, ಇದು ಹಿಂಗೆ ಮುಂದುವರ್ಕೊಂಡು ಹೋದ್ರೆ ಪಕ್ಷಕ್ಕೆ ಎಷ್ಟು ದೊಡ್ಡ ಹೊಡೆತ ಬೀಳುತ್ತೆ, ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರಂತೆ, ಒಂದು ಕನ್ಕ್ಲೂಷನ್ನಿಗೆ ಬಂದಿದ್ದೀವಿ ನಾವು ಅಂದ್ರಂತೆ. ಒಂದು ಕನ್ಕ್ಲೂಷನ್ನಿಗೆ ಬಂದಿದ್ದೀವಿ. ಯಾವಾಗಲೂ ಈ ಪತ್ರಕರ್ತರು ಈ ರೀತಿಯ ಸುದ್ದಿ ಹೇಳುವಾಗ ನಮಗೆ ಹೆಂಗೆ ಗೊತ್ತಾಯಿತು ಅಂತ ಪ್ರಶ್ನೆ ಬರುತ್ತೆ. ಯಾಕಂದರೆ ಅಲ್ಲಿದ್ದವ್ರು 3 ಜನ, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಮಲ್ಲಿಕಾರ್ಜುನ ಖರ್ಗೆ ಅವರು. 3 ಜನರ ಪೈಕಿ ಒಬ್ಬರು ಬಂದು ಹೇಳಿರ್ಬೇಕಲ್ಲ. ಈ ವಿಷಯದ ಬಗ್ಗೆ ಆ ಡೌಟೇ ಬೇಡ. ಸತೀಶ್ ಜಾರಕಿಹೊಳಿ ಅವರು ಹೊರಗೆ ಬಂದು ಹೇಳಿದ್ರು, ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹಿಂಗೆ ಹೇಳಿದ್ರು ನೋಡ್ರಿ ಅಂತ. ಒಂದು ಕನ್ಕ್ಲೂಷನ್ನಿಗೆ ಬಂದಿದ್ದೀವಿ ಅಂದ್ರೆ ಅವರು. ಕೆಲವು 2 ವಾರದ ಹಿಂದೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಖರ್ಗೆ ಅವರನ್ನು ಮೀಟ್ ಮಾಡಿಕೊಂಡು ಬಂದ ನಂತರ, ಡಿ ಕೆ ಶಿವಕುಮಾರ್ ಅವರು ಮೀಟ್ ಮಾಡಿಕೊಂಡು ಬಂದ ನಂತರ, ಇದನ್ನು ಸುಮ್ಮನೆ ಎಳೆದಾಡೋದು ಬೇಡ, ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರೋಣ, ಫೆಬ್ರವರಿ ಲಾಸ್ಟ್ ವೀಕು ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ನಿಮ್ಮನ್ನು ಸಿದ್ದರಾಮಯ್ಯನವ್ರನ್ನು ದಿಲ್ಲಿಗೆ ಬರೋಕ್ಕೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಅನ್ನುವ ಸುದ್ದಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಬಂತ? ಅವ್ರ ಬಣದಿಂದ ಬಂತು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದ್ರಂತೆ, ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ ನಾವು ಅಂತ. ಕೇಳಿಸ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಅವರು ಹೊರಗೆ ಬಂದ ಮೇಲೆ ಏನಂತ ಹೇಳಿದ್ರು ಅಂತ. ಭೇಟಿಯಾಗಿದ್ದೀವಿ ರಾಜಣ್ಣ ಸರ್, ನಾವು ಜೊತೆ ಶಾಸಕರು, ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ ಈಗ ಆಗಿರುವಂಥದ್ದು, ಮುಂದೆ ಆಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ವೇಟ್ ಮಾಡೋಣ. ಖಂಡಿತವಾಗಿ ಗೊಂದಲಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೂ ಕೂಡ ಬಂದಾಗ ಹೇಳಿದ್ವಿ, ಇದೇನು ಹೊಸದೇನಲ್ಲ, ಭಾಳ ಲೇಟ್ ಆಗಿದೆ. ಸೊ ಬಗೆಹರಿಸೋಂಥ ಪ್ರಯತ್ನ ಮಾಡಿ ಗೊಂದಲ ಹೇಳಿದ್ವಿ, ಬೇಗ ಇತ್ಯರ್ಥ ಮಾಡ್ತು ಅಂತ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ, ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ,
ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು, ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನೋದು ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಎಂಟೈರ್ ಪಾರ್ಟಿ ಇನ್ನು ವಿಳಂಬ ಮಾಡದೆ ಬೇಗ ಮುಗಿದ್ರೆ ಒಳ್ಳೆಯದು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಎಲ್ಲ ವಿಚಾರಗಳನ್ನು ಕೂಡ ನಾವೆಲ್ಲ ಈ ವಿಷಯಗಳನ್ನೆಲ್ಲ ಏನು ಸಚಿವರು ಹೇಳಿದ್ದಾರೆ ಆ ಎಲ್ಲ ಅಭಿಪ್ರಾಯಕ್ಕೂ ನಮ್ಮೆಲ್ಲರ ಸಹಮತಿ ಇದೆ. ಗೊಂದಲ ಇವೆಲ್ಲ ಇದ್ರೆ ಸರ್ಕಾರ ಮತ್ತೆ ಪಕ್ಷ ಎರಡಕ್ಕೂ ಕೂಡ ಒಳಿತಲ್ಲ. ಆದ್ರಿಂದ ಗೊಂದಲ ನಿವಾರಣೆ ಆಗಲಿ ಜಾಗ್ರತೆ ಅಂತಕ್ಕಂಥ ಅಭಿಪ್ರಾಯ ಅವ್ರು ಏನು ಸೂಚನೆ ಮಾಡಿದ್ದಾರೆ ಅದು ನಮ್ದೆಲ್ಲರದು ಕೂಡ ಸಹಮತ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.